Welcome to News Insights Digital. Yeah, so many international faculty who will participate in main conference, CME also, in the workshops also. So on behalf of Indian Orthopedic Association, I would like to thank everyone, the whole organizing team, for a successful conference. ನನ್ನ ಜೊತೆ ಡಾಕ್ಟರ್ ಅಜೀಶ್ ಶೆಟ್ಟಿ ಅಂತ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದಾರೆ. ಆಮೇಲೆ ಟ್ರೆಸರರ್ ಆಗಿ ಡಾಕ್ಟರ್ ಭರತ್ರಾಜು ಆ್ಯಂಡ್ ಅಶ್ವಿನಿ ಕುಮಾರ್ ಅಂತ ಸೈಂಟಿಫಿಕ್ ಚೇರ್ಮನ್ ಆಗಿದ್ದಾರೆ. ಸಮ್ಮೇಳನ ನಡೆಸ್ತೀವಿ. ಅಬೌಟ್ 6,000 ಜನ ಆರ್ಥೋಪೆಡಿಕ್ ಸರ್ಜನ್ಸು ಸೇರ್ತಾರೆ ಈ ಒಂದು ಕಾನ್ಫರೆನ್ಸಲ್ಲಿ. ಏನು ಪರ್ಪಸ್ ಏನು, ಏನಕ್ಕೆ ನೀವು ಸೇರ್ತೀರಿ? ಇದು ಫಾರಿನಿಂದ ಕೆಲವರು ಬರ್ತಾರೆ, ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲ್ ಬೇರೆ ಸ್ಟೇಟಿಂದ ಎಲ್ಲ ಡೆಲಿಗೇಟ್ಸ್ ಬರ್ತಾರೆ, ಫ್ಯಾಕಲ್ಟಿ ಬರ್ತಾರೆ, ನಮ್ಮ ರಾಜ್ಯದವರು ಬರ್ತಾರೆ. ಎಲ್ಲರೂ ಸೇರಿ ಒಂದು ಸಮ್ಮೇಳನ ಮಾಡಿ 6 ದಿವಸ ಸಮ್ಮೇಳನ ಮಾಡ್ತೀವಿ. ಮೊದಲನೇ ದಿವಸ PGಗಳು ಅಂದರೆ ಈಗ ಆರ್ಥೋಪೆಡಿಕ್ಸ್ ಟ್ರೈನಿಂಗ್ ಮಾಡ್ತಾ ಇರೋರು. ಎರಡನೇ ದಿವಸ ಕೆಲವು ವರ್ಕ್ಶಾಪ್ಸ್ ಅಂತ ಮಾಡ್ತೇವೆ. ಈ ಟೆಕ್ನಿಕ್ಸ್, ಹೊಸ ಹೊಸ ಟೆಕ್ನಿಕ್ಸ್ ಎಲ್ಲ ಕಲಿಯೋದಕ್ಕೆ ಟ್ರೈನಿಂಗ್ ಕೊಡೋ ಅಂತ ಒಂದು ಪ್ರೋಗ್ರಾಮ್ ಎರಡನೇದು. ಮೂರನೇ ದಿವಸ ಕಂಟಿನ್ಯೂಯಿಂಗ್ ಮೆಡಿಕಲ್ ಎಜುಕೇಶನ್ ಅಂತ, ಅಂದರೆ ನಮ್ಮದು ಅಪ್ಡೇಟಿಂಗ್ ಆಫ್ ದಿ ಮೆಡಿಕಲ್, ನಮ್ಮದು ಆರ್ಥೋಪೆಡಿಕ್ ಎಜುಕೇಶನ್. ಈಗ ನಮ್ದೇನಾದ್ರೆ ಬೇರೆ ಕಡೆ ಎಲ್ಲ BSc ಮಾಡಿಬಿಟ್ರೆ ಸುಮ್ಮನೆ ಒಂದು ಕೆಲಸ ಸೇರ್ಕೊಂಡ್ರೆ ಮುಗೀತು. ನಮ್ದು ಆಗಲ್ಲ. ಎವ್ರಿ 6 months, ಎವ್ರಿ 1 year ಅಲ್ಲಿ there will be changes in the ವರ್ಷ ಆದಮೇಲೆ 2008ರಲ್ಲಿ ಆಗಿತ್ತು. ಈ ವರ್ಷ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸಮ್ಮೇಳನ ಆಗ್ತಾ ಇದೆ. ಇದನ್ನ ಬುಧವಾರ ಸಾಯಂಕಾಲ ಇವರು ಯೂನಿಯನ್ ಮಿನಿಸ್ಟರ್ HD ಕುಮಾರಸ್ವಾಮಿ ಅವರು, ಹೆವಿ ಇಂಡಸ್ಟ್ರೀಸ್ ಅಂಡ್ ಸ್ಟೀಲ್ ಮಿನಿಸ್ಟರ್ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರ ಜೊತೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟನೆ ಮಾಡ್ತಿದ್ದಾರೆ. ನಾನು ನಿಮ್ಮನ್ನೆಲ್ಲ ದಯವಿಟ್ಟು ಎಲ್ಲರನ್ನೂ ಆ ಒಂದು ಸಾಯಂಕಾಲದ 5:30 ಬುಧವಾರ ಸಾಯಂಕಾಲ 5:30 ನಿಮ್ಮನ್ನೆಲ್ಲ ಅದಕ್ಕೆ ಆಹ್ವಾನ ಮಾಡ್ತಾ ಇದ್ದೀನಿ. ಎಲ್ಲರೂ ಬರಬೇಕು. ಮತ್ತು ಈ ಸಮ್ಮೇಳನದ ಬಗ್ಗೆ ಸ್ವಲ್ಪ ನಿಮ್ಮ ಪೇಪರ್ಗಳಲ್ಲಿ ಹೈಲೈಟ್ ಮಾಡಿದ್ರೆ ಒಂದು ಹೊರಗಡೆ ಎಲ್ಲ ಜನಗಳಿಗೆ ಪಬ್ಲಿಕ್ಗೆ ಏನಾಗ್ತದೆ. ವರ್ಷ ನಮ್ಮಲ್ಲಿ 30 ರಾಜ್ಯಗಳಿದ್ದಾವೆ. ಎಲ್ಲ ರಾಜ್ಯಗಳಿಗೂ ಆಪರ್ಚುನಿಟಿ ಹೋಗುತ್ತೆ. ಸೊ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಲ ಮಾಡಬೇಕಾಗ್ತದೆ. ಹಾಗಾಗಿ ಬೆಂಗಳೂರು ಇಸ್ ಎ ಬಿಗ್ ಸಿಟಿ, ಅದಕ್ಕೆ ಬೇಗ ಸಿಗ್ತದೆ ನಮಗೆ. ಅಂದರೆ ಇವರು ನಮಗೆ ಹೋಟೆಲ್ ಅಕಾಮಿಡೇಷನ್, ನಮಗೆ 8,000 ಜನ ಡೆಲಿಗೇಟ್ ಬರ್ತಾರೆ. ಅವ್ರಿಗೆಲ್ಲ ಹೋಟೆಲ್ ಅಕಾಮಿಡೇಷನ್ ಬೇಕು, ಮತ್ತೆ ಅವರಿಗೆ ಜಾಗ, ಇದು 8,000 ಜನ ಮಾಡೋದಕ್ಕೆ ಜಾಗ ಬೇಕು. ಅದೆಲ್ಲ ಫೆಸಿಲಿಟಿ ನೋಡ್ತಾರೆ. ಅದು ನಮ್ಮ ಇಂಡಿಯಾದಲ್ಲಿ ಕೆಲವೇ ಸಿಟಿಗಳಲ್ಲಷ್ಟೇ ಇರೋದು, ಅದು ಎಲ್ಲ ಸಿಟಿಗಳಲ್ಲೂ ಇಲ್ಲ. ಸೊ ಹಾಗಾಗಿ ನಮಗೆ ಬೇಗ ಬಂದಿದೆ. ಸೊ 16 ವರ್ಷ ನಾನು ಈಗ ಎಲ್ಲ ರಾಜ್ಯಗಳಿಗೂ ಸ್ವಲ್ಪ ಬಾಂಬೆಗೆ ಸ್ವಲ್ಪ ಬೇಗ ಹೋಗ್ಬೋದು. ಬಟ್ ನಮಗೂ 14 ವರ್ಷ ಇಸ್ ನಾಟ್ ಎ ಬಿಗ್ ಗ್ಯಾಪ್, ಇಸ್ ಅ ರೀಸನಬಲಿ ಓಕೆ ಗ್ಯಾಪ್. Sir, who are the key speakers in this event? Key people? Key speakers. 40 ಜನ ಫಾರಿನ್ ಫ್ಯಾಕಲ್ಟಿ ಬರ್ತಾ ಇದ್ದಾರೆ. ಮತ್ತೆ ತುಳಿ ಅಂತ ಒಬ್ರು, ಅವರು ಈಸ್ ವೆರಿ ಪಾಪ್ಯುಲರ್ ಇನ್ ಟ್ಯೂಬರ್ಕ್ಯುಲೋಸಿಸ್, TB, ಅವರು ಅಥಾರಿಟಿ, ಅವರು ಬರ್ತಾ ಇದ್ದಾರೆ. ಅದೇ ತರ ಡಿಫರೆಂಟ್ ದೇಶಗಳಿಂದ, ಈಗ ಟರ್ಕಿ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಸಿಂಗಾಪುರ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಈ ತರ ಬೇರೆ ಕಡೆ ದೇಶಗಳಿಂದ ಬಹಳಷ್ಟು ಸ್ಪೀಕರ್ಸ್ ಬರ್ತಾ ಇದ್ದಾರೆ. ಸೊ ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ 40 ಜನ ಇದ್ದಾರೆ. ನಮ್ಮ ದೇಶದಲ್ಲಿ ಟಾಪ್ ಕೀ ಸರ್ಜನ್ಸ್ ಅವರೆಲ್ಲ ಬರ್ತಾ ಇದ್ದಾರೆ. ಅವರೆಲ್ಲ ಆಲ್ಮೋಸ್ಟ್ 600 ಫ್ಯಾಕಲ್ಟಿ ನಮ್ಮ ದೇಶದಲ್ಲೇ ಬರ್ತಾ ಇದ್ದಾರೆ ಮಾತಾಡೋದು. ಮಾಡಿರ್ತೀನಿ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೊಳ್ತೀನಿ, ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ತಾರೆ. ದಿಸ್ ಇಸ್ ಎಕ್ಸ್ಚೇಂಜ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಇದು ಲರ್ನಿಂಗ್ ಆಫ್ ಟೆಕ್ನಿಕ್ಸ್, ಲರ್ನಿಂಗ್ ಆಫ್ ನ್ಯೂ ಎಕ್ವಿಪ್ಮೆಂಟ್ಸ್. ದಿಸ್ ಆರ್ ಆಲ್ ದಿ ಫೆಸಿಲಿಟೀಸ್ ಆರ್ ಅನುಕೂಲತೆಗಳು ಈ ಸಮ್ಮೇಳನದಲ್ಲಿ. ಇಲ್ಲ, ಬಡವರಿಗೆ ಈಗ ಆಯುಷ್ಮಾನ್ ಭಾರತ್ ನಾನೇ ಗೌರ್ಮೆಂಟ್ ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಡೈರೆಕ್ಟರ್ ಆಗಿದ್ದೆ ನಾನು ಅದರಲ್ಲಿ ಫಸ್ಟ್ ಟೈಮ್ ಇನ್ ಇಂಡಿಯಾ
ಸಂಜೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಬೇಕು ಅಂತ ನಾನು ಪ್ಲಾನ್ ಮಾಡಿದ್ದೆ. ಬಟ್ ಅಷ್ಟೇ ನಾನು ಐ ಆಮ್ ರಿಟೈರ್ಡ್ ನಾವು. ಸೊ ಅದು ದೂರ ಏನಿಲ್ಲ, ಅದು ಗೌರ್ಮೆಂಟ್ ಹಾಸ್ಪಿಟಲ್ಗೂ ಬರೋ ಸಾಧ್ಯತೆ 100% ಇದೆ. ಈಗ ಟೆಕ್ನಾಲಜಿ